ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಏನಪ್ಪ ವಿಡಿಯೋಸ್ ಬರ್ತಾ ಇಲ್ಲ ಅಂದ್ರೆ ಸ್ವಲ್ಪ ಅಮರಾವತಿ ಸೀಸನ್ ನೋಡಿಸ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದರಿಂದ ವಿಡಿಯೋಸ್ ಮಾಡ್ತಿರ್ಲಿಲ್ಲ. ಅದೇನು ಪ್ರಾಬ್ಲಮ್ ಅಂದ್ರೆ ಅವೆಲ್ಲ ಹೇಳೋ ಆಗಿಲ್ಲ, ಯಾಕೆಂದ್ರೆ ಮತ್ತೆ ನಮಗೆ ರಿಸ್ಕು ಅವೆಲ್ಲ ಹೇಳಿದ್ರೆ ಅದರಿಂದ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಈಗ ಅಂತೂ ಲೋಡಿಂಗ್ ಅಂತೂ ಬಂದಿದ್ದೀನಿ. ಎಲ್ಲಿಗೆ ಅಂದರೆ ಜಬಲ್ಪುರ ಸೌತೆಕಾಯಿ ಲೋಡ್ ಆಗ್ತಿದೆ ಗಾಡಿ. ಚಿಕ್ಕಬಳ್ಳಾಪುರ ಮಾರ್ಕೆಟಿಂದ ಸೀದಾ ಜಬಲ್ಪುರ. ಬನ್ನಿ, ಈ ಟ್ರಿಪ್ಪಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೋಡಿಂಗ್ ಅಂತೂ ನಮ್ಮ ಗಾಡಿಗೆ ಸ್ಟಾರ್ಟ್ ಮಾಡಿದ್ದಾರೆ, ಆಗ್ತಿದ್ದಾರೆ. ನಮ್ಮ ಓನರ್ ಅಂತೂ ಬಂದಿದ್ದಾರೆ, ಚಿಗಣ್ಣ ಕೇಶವಣ್ಣ. ಕೇಶವಣ್ಣ ಅವರು ಗಾಡಿ ಕರ್ನೂಲಲ್ಲಿದೆ, ಕರ್ನೂಲ್ಗೆ ಹೋಗ್ಬೇಕು. ನಮ್ಮ ಕೇಶವಣ್ಣ ಅವರು ಬಂದಿದ್ದಾರೆ. ಕೇಶವಣ್ಣ ಅವ್ರ ಗಾಡಿ ಕರ್ನೂಲ್ ಲೋಡ್ ಆಗ್ತಿದೆ. ಕರ್ನೂಲ್ ತನಕ ನಮ್ಮ ಗಾಡಿಯಲ್ಲೇ ಇರ್ತಾರೆ. ಅಲ್ಲಿ ಅವ್ರ ಗಾಡಿಗೆ ಎಕ್ಸ್ಚೇಂಜ್. ಅಣ್ಣ ಆರಾಮು ಆರಾಮು. ಏನು ಈ ಸಂಪಾದನೆ, ಈ ಲೋಡ್ಸ್ಬರಿ ಹೆಂಗಣ್ಣ ಜೀವನ ಮಾಡೋದು? ತುಂಬ ಕಷ್ಟ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಸುಮ್ಮನೆ ಒಳಗಡೆ ಟಾರ್ಪಲ್ ಹಾಕೊಂಡಿದ್ದೀವಿ. ಅಷ್ಟೇ ಲೋಡಿಂಗ್. ಅಲ್ಲ ಬಿಲ್ಲು ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಎಲ್ಲ ಒಂದು 10 ಟನ್ ಇದೆ ಅಷ್ಟೇ ಮಾಲು. ಐಟಮ್ ಇಲ್ಲ ಅಂತೆ ಸ್ಟಾಕು. ಈಗ ಮಾರ್ಕೆಟ್ ಬಿಡ್ತಿದ್ದೀವಿ. ಟೈಮ್ ಬಂದು 4 ಗಂಟೆ ಕರೆಕ್ಟಾಗಿ. 4 ಗಂಟೆಗೆ ಹೋಗಿ ಅಲ್ಲಿ ಮಾರ್ಕೆಟ್ಗೆ ಅಂತ ಹೇಳಿದ್ದೇನೆ. ಹೋಗೋಣ ಆರಾಮಾಗಿ, ಬನ್ನಿ. ನಮ್ಮ ಸೆಂಟಿನ ಭರತ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬಿಟ್ಟಿವಿ. ನಮ್ಮ ಕೇಶವಣ್ಣ ಗಾಡಿ ಹತ್ರ ಹೋಗ್ಬೇಕು, ಹೋಗ್ತಿದ್ದಾನೆ. ಹಿಂದೂಸ್ತಾನ್ ಗೋಡನ್ ಅವರು ಅಪೋಸಿಟ್. ಇದರಲ್ಲಿ ನಾವು ಎಷ್ಟು ಆಟ ಆಡಿದಿರೋ ಈ ಬಂಕಲ್ಲಣ್ಣ. ಎಷ್ಟು ಆಟ ಆಡಿದ್ರು ಗೊತ್ತಾ? ನಾವು ಒಂದು 10 ವರ್ಷ ಇಲ್ಲಿ ಡ್ಯೂಟಿ ಮಾಡಿದ್ ನಾನು ಆ ಗೋಡನಲ್ಲಿ. 10 ವರ್ಷ ಈ ಬಂಕಲ್ಲೆಲ್ಲ ಓಹೋ ಭಯಂಕರ ಆಟ ಆಡಿದ್ದೀವಿ ಬಿಡು, ಹೇಳ್ಕೊಳಕ್ಕಾಗಲ್ಲ ಅಂತ ಆಟಗಳಾಡಿದ್ದೀವಿ. ಬಾಗೇಪಲ್ಲಿ ಟೋಲ್ ಅಣ್ಣ ಇಲ್ಲೇ ಇರ್ಬೋದು. ಬಠಾಣಿ ಇಲ್ಲ ಇದಣ್ಣ, ಬೇಬೇರ್ ಜಿಲ್ಲೆ. ಇಲ್ಲೇ ತೂಕ ಹಾಕ ಮೇಣ ಎಷ್ಟೈತೆ ಏನು. ನವ್ಯ ಮಿಲಿಟರಿ ಹೋಟ್ಲು. ಪೇಮೆಂಟ್ ಹಾಕಿಲ್ಲ, ಪೇಮೆಂಟ್ ಹಂಗೆ ಹಾಕ್ಸ್ಕೊಂಡು ಹೋಗೋಣ. ಎಷ್ಟಿದೆ ಗುರು? 15 650 ಅಂದರೆ 3 ಟನ್ 9 ಟನ್ ಇದೆ ಗುರು. ಅಷ್ಟೇ 9 ಟನ್ ಇದೆ. ಬೆಟ್ಟಗಳ ಸಾಲು. ನಮ್ಮ ಕೇಶವಣ್ಣ ಅವರು ಡ್ರೈವಿಂಗು. ಯಾವುದು ಆನೆ ಅಂದ್ರೆ ಅದು ರಿಯಲ್ ಆನೆ ಅಲ್ಲ, ಡೂಪ್ಲಿಕೇಟ್. ಬೊಂಬೆ ಗಾಣ ಬಟಾಣಿ. ನಮ್ಮ ಕೇಶವಣ್ಣ ಅವರು 19 ನೋಡ್ಸಿರೋದು, ನಮ್ದು 18. ಹೆಂಗೈತಣ್ಣ 18ಕ್ಕೂ 19 ಕೇಳೇ ಇಲ್ಲ ನೀನು? ಸ್ವಲ್ಪ ಹಾರ್ಸ್ ಪವರ್ ಜಾಸ್ತಿ 19ಗೆ, ಇದು ಹಾರ್ಸ್ ಪವರ್ ಕಡಿಮೆ 18. ಅಂದ್ರೆ ಮೈಲೇಜ್ ಪರವಾಗಿಲ್ಲ, ಒಂದು 3-4 ಪಾಯಿಂಟ್ ಜಾಸ್ತಿ ಬರ್ತದೆ. ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಟನ್ನೇಜು ಒಂದು 300 ಕೆ ಜಾಸ್ತಿ ಪಾಸ್, 300-400 ಕೆ. 500 ಖಾಲಿ ಗಾಡಿ ಇದು ಕಡಿಮೆ ಐತಾ ಸೇಮ್ ಬರ್ತದೆ. 500 ಕೆ ಜಾಸ್ತಿ ಪಾಸ್ ಆಗ್ತದಪ್ಪ ಇದು. ನಿಮ್ದು 19
ಅಷ್ಟೇ 12:15 ಪಾಸ್ ಆಗುತ್ತೆ ಅವ್ರದ್ದು, ನಮ್ದು 12 100 200 ಅಷ್ಟೇ. ಏನು ಅನಂತಪುರ ನಿಯರು. ಬನ್ನಿ ಹೋಗೋಣ ಆರಾಮಾಗಿ. ನಮ್ಮ ಕೇಶವಣ್ಣ ಅವ್ರ ಗಾಡಿ ಕರ್ನೂಲಲ್ಲಿದೆ, ಆಲ್ರೆಡಿ ಲೋಡ್ ಆಗ್ತಿದೆ, ಅದು ಲೋಡ್ ಆಗಿದೆ. ಅದರಲ್ಲಿ ಒಬ್ಬ ಡ್ರೈವರ್ ಇದ್ದಾರೆ, ಆ ಡ್ರೈವರ್ನ ನನ್ನ ಜೊತೆ ಕರ್ಕೊಂಡು ಕೇಶವಣ್ಣ ಮತ್ತೆ ಇನ್ನೊಬ್ಬ ಡ್ರೈವರ್ ಹೋಗ್ತಾರೆ. ಅವರು ಗೋರಖ್ಪುರ್ ಅಲ್ಲಣ್ಣ ನಿಮ್ದು? ಗೋರಖ್ಪುರ್, ನಮ್ದು ಜಬಲ್ಪುರ್. ಅವ್ರು ಗೋರಖ್ಪುರ್ ಖಾಲಿ ಮಾಡ್ಕೊಂಡು ಜಬಲ್ಪುರ್ಗೆ ಬರಬೇಕು, ನಮ್ದು ಡೈರೆಕ್ಟ್ ಜಬಲ್ಪುರದಲ್ಲೇ ಖಾಲಿ ಆಗುತ್ತೆ. ಈಗ ಎಚ್ ಶೋರೂಮ್. ಇದು ಆಟೋನಗರ, ಇದು ಅಲ್ಲಿ ಮುಂದೆ ಇದು ಅಲಾಟ್ಮೆಂಟ್ ಅಲ್ಲೈತಿಂದ ಇಲ್ಲಾಕಪ್ಪ ನಿಲ್ಸಿರೋದು ಅಂದ್ರೆ ನಮ್ಮ ಫ್ರೆಂಡ್ ಒಬ್ರು ಬರ್ತಾರೆ ಇಲ್ಲಿ, ಗುಣ ಅಂದ್ಬಿಟ್ಟು, ಬೆಂಗಳೂರವ್ರದ್ದು. ಆಕ್ಚುಲಿ ಸೇಮ್ ಗಾಡಿನೇ, ನಮ್ಮ ತರ ಗಾಡಿನೇ ಇದೆ. ಅವ್ರೇನೋ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ. ಗಾಡಿ ಬಂದು ಟ್ರಾನ್ಸ್ಪೋರ್ಟ್ ಹತ್ರ ಇದೆ ಅನಂತಪುರದಲ್ಲಿ, ಹಾಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಬನ್ನಿ ಬರ್ತಾರೆ ಈಗ. ಬಾರಪ್ಪ ಗುಣ ಗುಣ ಯಾರನ್ನ? ಕೇಶವಣ್ಣನ? ಸಾಕ್ ಕೇಶವಣ್ಣ ನೀರು ಆಗೋಗ್ಬಿಟ್ಟ ಗುರ. ಮಾಡ್ಬೇಕು ಗುರು. ಎಲ್ಲ ಗುರು ಆಫೀಸು? ಸರಿ ಬಾಯ್ ಬಾಯ್. ನಾಳೆ ಲೋಡ್ ಮಾಡ್ಕೊಂಡು ಆರಾಮಾಗಿ ಬಸ್ ನಾವು ಹೋಗಿರ್ತೀವಿ. ನಮ್ಮ ಗುಣ ಅವ್ರ ಗಾಡಿ ಅಂತೂ ಲೋಡ್ ಆಗಿಲ್ಲ, ಅಲ್ಲಿ ಟ್ರಾನ್ಸ್ಪೋರ್ಟ್ ಹತ್ರ ಇದೆ. ಅವ್ರ ಗಾಡಿ ನಾಳೆ ಲೋಡ್ ಆಗುತ್ತಂತೆ. ನಾಳೆ ಲೋಡ್ ಮಾಡ್ಕೊಂಡು ಸೇಮ್ ಅಲ್ಲಿಗೆ ಮೀಟ್ ಆಗ್ತೀವಿ. ಬನ್ನಿ ಈಗ ನಾವು ಕರ್ನೂಲ್ ತನಕ, ನಮ್ಮ ಕೇಶವಣ್ಣ ಗಾಡಿ ಕರ್ನೂಲಲ್ಲಿದೆ. ಬನ್ನಿ ಹೊರಡೋಣ. ಡೌನ್ ಹೋಟೆಲ್ ಬಂದ್ವಿ. ಫೋನ್ ಹಾಕಕ್ ಹೋಗಿಲ್ಲ, ನಮ್ಮಲ್ಲಿ ಲಾಕ್ ಮಾಡಿದ್ರು. ಊಟ ಮಾಡ್ಕೊಂಡ್ ಬರೋಣ. ಇವರು ಹೋಟ್ಲಿಂದ ಊಟ ಮಾಡ್ಕೊಂಡು ಬಂದ್ವಿ. ನೋಡಿ ಇದೆ ಭಾರತ್ ಹೋಟೆಲ್. ನೋಡಿ ಆನೆ ಇದೆ, ಆನೆ ಇಲ್ಲಿ ಗಾಡಿಯಲ್ಲಿ. ಇದು ರಿಯಲ್ ಆನೆ ಅಲ್ಲ, ಬೊಂಬೆ. ನೋಡಿ ಸೊಂಡ್ಲೆಲ್ಲ ಅಲ್ಲಾಡ್ತಿದೆ. ಎಷ್ಟು ಚೆನ್ನಾಗಿದೆ ಬೊಂಬೆ ಆನೆ. ನೋಡಿ ನಮ್ಮ ಗಾಡಿಯ ಲಾಸ್ಟಲ್ಲಿದೆ, ಹೋಗೋಣ. ಕೇಶವಣ್ಣ ಊಟ ಮಾಡ್ಕೊಂಡಂತೂ ಬಂದ್ವಿ. ಕೇಶವಣ್ಣ ಗಾಡಿ ಅಲ್ಲಿ ಮುಂದೆ ಇದೆಯಂತೆ, ಹೋಗಿ ಅವ್ರ ಗಾಡಿಗೆ ಹೋಗ್ತಾರೆ. ಅದರಲ್ಲಿ ಒಬ್ಬ ಡ್ರೈವರ್ ಇದ್ದಾರೆ, ಅವ್ರನ್ನ ನಾವು ಕರ್ಕೊಂಡು ಹೋಗೋದು. ಇವರು ಕೊತ್ಕೋಟ ಡಾಬಾ ಹತ್ರ ಹಾಕಿದ್ದಾರೆ. ಡ್ರೈವರ್ಗಳು ಇಬ್ಬರು ಊಟ ಮಾಡಿಲ್ಲ, ನಾವಂತೂ ಡೌನ್ ಹೋಟ್ಲಲ್ಲೇ ತಿನ್ಕೊಂಡಿದ್ದೀವಿ. ಅವ್ರ ಊಟ ತಿನ್ಕೊಂಡು ಹೊರಡೋಣ. ಬನ್ನಿ. 12 ಗಂಟೆಗೆ ನೀನು ಊಟ ಮಾಡೋದಾ? ನಿದ್ದೆ ಬರ್ತಾಯಿತ್ತು. 12 ಗಂಟೆ ನಿದ್ದೆ ಹೋಗೋ ಟೈಮಲ್ಲಿ ಊಟ ನೀನು. ನಾವು ಅಲ್ಲೇ ಡೌನಲ್ಲೇ ತಿನ್ಕೊಂಬಂದಿದ್ದೆ. ನಾವು ಡೌನ್ ಹೋಟ್ಲಾಗೆ ತಿಂದ್ರೆ ನೀವ ಒಟ್ಟಿನಲ್ಲಿ 12 ಗಂಟೆಗೂ ಬಿಸಿ ಕುಷ್ಕ ಅಲ್ಲ ಗುರ ನಿಮ್ಗೆ. ಕೊತ್ತಕೋಟ ಡಾಬಾನಲ್ಲಿ ಊಟ ತಿಂದ್ರು ನಮ್ಮ ಗಾಡಿ ಡ್ರೈವರು, ನಮ್ಮ ಗಾಡಿ ಡ್ರೈವರ್ ಇದ್ರು. ಬೇಡ ಆರಾಮಿದೆ ಬೇಡ. ಹೈದರಾಬಾದ್ ರಿಂಗ್ ರೋಡ್ಗಂತೂ ರೀಚ್ ಆದ್ವಿ. ಟೈಮ್ ಬಂದು 2:20. ಹೈದರಾಬಾದ್ ರೋಡಲ್ಲಿ ಓಡಿಸೋದೇ ಒಂದು ಮಜಾ. ಯಾವ ಥರ ಇದೆ ರೋಡು.
ಗುರು ಡ್ಯೂಟಿ ಅಂತೂ ಎಕ್ಸ್ಚೇಂಜು. ನಮ್ಮ ಡ್ರೈವರ್ ನನಗೆ ಬರ್ಸ್ಬಿಟ್ಟು ಗಾಡಿ ಕೊಟ್ಟೆ. ನಿದ್ದೆ ಬರ್ತಿತ್ತು ನನಗೆ. ಸ್ವಲ್ಪ ಹೊತ್ತು ಮಲ್ಗೋಣ, ಅಣ್ಣ ಅವ್ರು ಓಡಿಸ್ತಾರೆ. ಮಲ್ ತಿನ್ಕೊಂಡು ಬೆಳಗ್ಗೆ ತನಕ ಅವರೇ ಓಡಿಸ್ತಾರೆ ಗಾಡಿ. ಟೆನ್ಷನ್ ಇಲ್ಲ, ಆರಾಮಾಗಿ ಮಲ್ಕೋಣ. ನಾನು ಬೆಳಗ್ಗೆ ಸಿಗ್ತೀನಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ರಾತ್ರಿ 3 ಗಂಟೆ ತನಕ ಓಡಿಸ್ದೆ. ಮತ್ತೆ ಎದ್ಬಿಟ್ಟು ನಮ್ಮ ಹುಡುಗ ಕೊಟ್ಟೆ. ಇಲ್ಲಿ ಬಂದು ಟೀ ಕುಡ್ಕೊಂಡು ಮತ್ತೆ ಇನ್ನು ಆದಿಲಾಬಾದು ಇನ್ನೊಂದು 40 ಕಿಲೋಮೀಟರ್ ಇದೆ. ಆರಾಮಾಗಿ ಜಬಲ್ಪುರ್ ಸಂಜೆ ಎಲ್ಲ ಹೊರಟೋಗ್ತೀವಿ. ಮಹಾರಾಷ್ಟ್ರ ಎಂಟ್ರಿ. ಏನಾದ್ರು 7 ಗಂಟೆ ಇದೆ ಲೈನು. ಒಂದು 2 ಲೈನಲ್ಲಿ ಬಿಟ್ಟಿದ್ದಾರೆ. ಏನಪ್ಪ ಕಚ್ಚಾ ಮಾಲ್ ತುಂಬ್ಕೊಂಬಂದ್ರೆ ಅಂತೂ ಬಾರ್ಡರ್ಗಳಲ್ಲಿ ಎಷ್ಟೇ ಜಾಮ್ ಆಗಿದ್ರು ಕಚ್ಚಾ ಮಾಲ್ ಅಂದ್ರೆ ದಾರಿ ಬಿಡ್ತಾರೆ. ಕೆಲವರು ಬಿಡಲ್ಲ. ಅದು ಕೆಲವರು ಅಂದ್ರೆ ಯಾವ ತರ ಗೊತ್ತಾ, ಈ ಹೊಸದಾಗಿ ಗಾಡಿ ಕಲ್ತು ಓಡಿಸಿರ್ತಾರಲ್ಲ ಆ ತರದವ್ರು ಬಿಡಲ್ಲ. ಎಳೆ ಡ್ರೈವರ್ಗಳಾದ್ರೆ ಪಕ್ಕ ಬಿಟ್ಬಿಡ್ತಾರೆ. ಯಾಕೆಂದ್ರೆ ಟೈಮಿಂಗ್ ಹೋಗ್ಬೇಕು ಕಚ್ಚಾ ಮಾಲು ಅಂತ. ಅದಕ್ಕೆ ನಾವು ಯಾವಾಗ್ಲೂ ಕಚ್ಚಾ ಮಾಲ್ ತುಂಬ್ಕೊಂಬಂದ್ರೆ ಡೈರೆಕ್ಟ್ ಆಗಿ ಅದೇ ತರ ಅಡ್ಡ ಹೊಡಿತಾ ಇರ್ತೀವಿ. ಕೇಳ್ತೀವಿ ರಿಕ್ವೆಸ್ಟ್ ಮಾಡ್ಕೊಂಡು ಡ್ರೈವರ್ನ, ನಾ ಕಚ್ಚಾ ಮಾಲ್ ಅಂದ್ರೆ ಸರಿ ಹೋಗಪ್ಪ ಅಂತಾರೆ. ಕೆಲವ್ರು ಯಾರೋ ಬಿಡಲ್ಲ ಅಷ್ಟೇ. ಈಗ ಮಹಾರಾಷ್ಟ್ರ ಎಂಟ್ರಿ ಆಗಿದ್ದೀವಿ. ಆರಾಮಾಗಿ ಹೋಗ್ತಾ ಇದ್ದೆ. ರೋಡ್ ವರ್ಕ್ ಮಾಡ್ತಿದ್ದಾರೆ. ಇದು ಎಷ್ಟು ರೋಡ್ ಮಾಡಿದ್ರು ಇದು ಅಷ್ಟೇ. 2 ಗಾಡಿ ಇಲ್ಲೇ ರೋಡ್ ಸೈಡಲ್ಲಿ ಹಾಕ್ಬಿಟ್ಟು ಅಡುಗೆ ಅಂತೂ ಮಾಡ್ಕೊಂತಿದ್ವಿ. ಸುಮ್ಮನೆ ಹೋಟ್ಲಲ್ಲಿ ತಿನ್ನೋದು ಯಾಕೆ ಅಂತ. ಯಾವ ಗಾಡಿನೂ ನಮ್ಮ ಗಾಡಿಯಲ್ಲೇ ಮಾಡ್ತಿದ್ದೀನಿ. ಟೊಮಾಟೊ ಬಾತ್ ಮಾಡ್ತಿದ್ದೀನಿ. ಸ್ವಲ್ಪ ತಿನ್ಕೊಂಡು ಹೋಗ್ಬೇಡ. ಬೇಡ ಅಂದ್ರ ಸೈಡಿಗೆ ಬಂದೈತೆ ನೋಡ. ಇಷ್ಟವರ್ಗಡೆ ಬಂದೈತೆ. ಬೆಂಡಲ್ಲಪ್ಪ, ಸೈಡ್ಗೆ ಹೋಗ್ಬಿಟ್ಟೈತೆ. ಸರಿಯಾಗಿ ಕಟ್ಟೋಣ. ಇದು ಹೊರಗಡೆ ಬಂದ್ಬಿಟ್ಟೈತೆ. ಟೊಮೊಟೊ ಬಾತ್ ಹೆಂಗೈತಣ್ಣ? ಚೆನ್ನಾಗಿ ಆಗೈತೆ. ಬಿಸಿ ಬಾತ್ ತಿನ್ಕೊಂಡು ಹೋಗೋಣ ಬನ್ನಿ. ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾಗ್ಪುರ ಇನ್ನೊಂದು 100 ಕಿಲೋಮೀಟರ್ ಇರಬೇಕು. ಟೋಟಲ್ ಜಬಲ್ಪುರ 385 ಐತೆ. ಹೋಗೋಣ ಬನ್ನಿ ಆರಾಮಾಗಿ. ಅವರಂತೂ ಫೋನ್ ಮಾಡಿ ಜಲ್ದಿ ಬಾ, ಅರ್ಜೆಂಟ್ ಬಾ ಅಂತಾರೆ. ಹೋದ್ರೂ ನನ್ನ ಮಕ್ಳು 3 ಗಂಟೆಗೆ ಅನ್ಲೋಡ್ ಮಾಡೋದು. ಅವರು ಕೇಶವಣ್ಣ ಅವ್ರ ಗಾಡಿ ಮುಂದೆ ಹೋಗ್ತಿದೆ. ಅವ್ರ ಎಲ್ಲಿಗೆ ಅಂದ್ರೆ ಅವ್ರ ಗಾಡಿ ಗೋರಖ್ಪುರ್ಗಾಗಿದೆ ಲೋಡು, ಪಪ್ಪಾಯ ಲೋಡು. ಪಪ್ಪಾಯ ನಾವು ತಗೊಂಡಿದ್ದೀವಿ. ಸ್ವಲ್ಪ ಹಣ್ಣಾಗಿಲ್ಲ ಅದಿನ್ನು. ನಾಳೋದು ಹಣ್ಣಾಗುತ್ತೆ. ಲಕ್ನೋ ಡೌನ್ ಹತ್ರ ಬಂದ್ವಿ. 2 ಗಾಡಿನೂ ಸೈಡ್ಗೆ ಹಾಕಿ ಈ ಅಂಗಡಿಯಲ್ಲಿ ಟೀ ಕುಡಿದು ಬಿಡ್ತಾ ಇದ್ದೀವಿ. ಶ್ರೀಸ್ಕಂದ ಬನ್ನಿ ಹೋಗೋಣ. ಜಬಲ್ಪುರ್ 80 ಕಿಲೋಮೀಟರ್ ಇದೆ. ನೋ ಎಂಟ್ರಿ ಇದೆ. 9 ಗಂಟೆಗೆ ಬಿಡೋದು. ಆರಾಮಾಗೋಣ. ಗುರು ಮಾರ್ಕೆಟ್ಗಂತೂ ರೀಚ್ ಆದ್ವಿ. ನೋ ಎಂಟ್ರಿ ಇದ್ರು ಅವರು ಫಾಸ್ಟ್ ಬಾ ಅಂದ್ರು. ಬಂದು ಇಲ್ಲಿ ನಿಲ್ಸ್ಕೊಂಡಿದೀವಿ. ಬೆಳಗ್ಗೆ 3 ಗಂಟೆಗೆ ಬರ್ತಾರಂತೆ. ಇದೇ ಮಂಡಿಗೆ 27. ಅವೆಲ್ಲ ಊಟ ಮಾಡಿ ಮಲಗ್ತಾ ಇದ್ವಿ. ಫ್ರಂಟ್ ಕ್ಯಾಮ್ರಾ ಹೆಂಗ್ ಬರ್ತದೆ. ಬಾಯ್ ಗುಡ್ ನೈಟ್. ಆಲ್ರೆಡಿ ರೀಚ್ ಆಯ್ತು. 3 ಗಂಟೆಗೆ ಎದ್ದೇಳ್ತೀವಿ. 3 ಗಂಟೆಗೆ ಎಬ್ಬರ್ಸ್ತಾರೆ. ಟರ್ಪಲ್ ಎಲ್ಲ ಓಪನ್ ಮಾಡಿ ಖಾಲಿ ಒಂದಿನಕ್ಕೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಸರಿ, ಎಲ್ಲರಿಗೂ ಬಾಯ್, ಗುಡ್ ನೈಟ್.
ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ನೋಡಿದ್ರೆ ಫುಲ್ ಅರ್ಜೆಂಟ್ ಮಾಡಿದ್ರು ಅವರು. ನೋಡಿದ್ರೆ ಎರಡು ಅಟ್ಟಿ ಇಳಿಸಿದ್ದಾರೆ. 2 ದಿನ ಆಗುತ್ತೆ ಖಾಲಿ ಮಾಡೋದು, ಏನು ಮಾಡೋಕ್ಕಾಗಲ್ಲ. ಸರಿ, ವಿಡಿಯೋ ಇಲ್ಲಿಗೆ ಲೆಂತಿ ಆಯಿತು, ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.